ವಿಪಕ್ಷ ನಾಯಕರು ನಾವು. ಅದರ ಪ್ರಕಾರ ನಮ್ಮೆಲ್ಲ ಶಾಸಕರುಗಳು ಬಂದು ತಮ್ಮ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಎರಡನೇ ಪ್ರಾಶಸ್ತ್ಯ ಮತ ಮತ್ತು ಹೆಚ್ಚುವರಿ ಇದ್ದಂಥ ಮತಗಳು ಕೂಡ ನಾವು ನಿಶ್ಚಯ ಮಾಡಿದಂತೆ JDS ಅಭ್ಯರ್ಥಿಗೆ ನಾವು ನೀಡಿದ್ದೇವೆ. ಇಲ್ಲಿ ಎರಡನೇ ಪ್ರಾಶಸ್ತ್ಯ ಮತಗಳೆಲ್ಲವೂ ಕೂಡ JDSಗೆ ನೀವು ಬಿಟ್ಟುಕೊಡ್ತಾ ಇದ್ದಾರೆ. ಪಕ್ಷ ನಮಗೆ ನಿರ್ದೇಶನ ನೀಡಿತ್ತು, ನಮ್ಮ ವರಿಷ್ಠ ನಿರ್ದೇಶನ ನೀಡಿದರು. ಅದರ ಪ್ರಕಾರ ಎಲ್ಲವೂ ಕೂಡ ಸಂಪೂರ್ಣ ಆಗಿದೆ. ನೀವು BJPಯಿಂದ ಉಚ್ಚಾಟನೆ ಮಾಡಿದಂಥ ಇಬ್ಬರು ಶಾಸಕರು ಶಿವರಾಮ್ ಹೆಬ್ಬಾರ್ ಮತ್ತು ಸೋಮಶೇಖರ್ ಸೋಮಶೇಖರ್ ಅವ್ರು ನೀವು ಅವ್ರನ್ನ ಸೌಜನ್ಯಕ್ಕೂ ಕೇಳಲಿಲ್ಲ ಮತವನ್ನು ಅನ್ನುವಂಥ ನೋವನ್ನು ಅವ್ರು ಹೇಳ್ಕೊತಿದ್ದಾರೆ. ಈಗ ಅವ್ರ ನೋವು ನಮಗೂ ಕೂಡ ಅರ್ಥ ಆಗ್ತದೆ. ಆತ್ಮಸಾಕ್ಷಿಯಾಗಿ ನಾವು ಮತವನ್ನು ಹಾಕ್ತೇವೆ ಅಂತ ಹೇಳಿದರು. ಅವರ ಆತ್ಮಸಾಕ್ಷಿಯಂತೆ ಮತ ಹಾಕಲಿ ಅಂತ ನಾವು ಕೂಡ ಜಾಸ್ತಿ ಒತ್ತಡ ಇರೋದಕ್ಕೆ ಹೋಗಿಲ್ಲ. ಯಾಕೆಂದರೆ ಒತ್ತಡ ಇದ್ದರೆ ಅವ್ರಿಗೆ ಬೇಸರ ಆಗ್ತದೆ ಅನ್ನೋ ಕಾರಣಕ್ಕೆ. ನೀವು BJPಯಿಂದ ಉಚ್ಚಾಟನೆ ಮಾಡಿದಂಥ ಬಸನಗೌಡ ಪಾಟೀಲ್ ಯತ್ನಾಳ್ BJPಗೆ ನಾನು ಮತ ಹಾಕ್ತೀನಿ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿ ರಾಷ್ಟ್ರಾಧ್ಯಕ್ಷರಿಗೂ ಪತ್ರ ಬರೆದಿದ್ದಾರೆ. ಅವರ ಆತ್ಮಸಾಕ್ಷಿಯಂತೆ BJPಗೆ ಮತವನ್ನು ಹಾಕ್ತೇನೆ ಅಥವಾ ಹಾಕಿದ್ದಾರೆ ಅಂತ ಹೇಳಿದ್ರೆ ವೆಲ್ಕಮ್ ಇಟ್, ಸ್ವಾಗತ ಮಾಡ್ತೇವೆ. JDS ಗೆಲ್ಲಬೇಕಾಗಿಲ್ಲ BJPಗೆ, JDSನ್ನು ಸೋಲಿಸಿ JDS ಜೊತೆ ನಮ್ಮದೇನೂ ಇಲ್ಲ ರಾಜ್ಯದಲ್ಲಿ ಅನ್ನುವಂಥದ್ದನ್ನು ಹೈಕಮಾಂಡ್ಗೆ ತೋರಿಸ್ಕೊಳ್ಳುವಂಥ ಪ್ರಯತ್ನವನ್ನು BJPಯವರು ಮಾಡ್ತಿದ್ದಾರೆ ಅನ್ನುವಂಥನ್ನು BJP ಉಚ್ಚಾಟಿತ ಶಾಸಕರು ಹೇಳ್ತಾ ಇದ್ದಾರೆ. ಈಗ ಮತ ಚಲಾವಣೆಯನ್ನು ಮಾಡಿ ನೋಡಿ, ಅಂಥ ಅವಶ್ಯಕತೆ ನಮಗಿಲ್ಲ. ಇವತ್ತು ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ದೇವೇಗೌಡರಾಗಲಿ, JDS ಪಕ್ಷ ಆಗಲಿ, ನರೇಂದ್ರ ಮೋದಿಜಿಯವ್ರನ್ನ ಕೈಬಲಪಡಿಸ್ಬೇಕು ಅಂತೇಳಿ ಕೇಂದ್ರದಲ್ಲಿ ನಮ್ಮ ಜೊತೆಲಿ ಬಂದಂಥ ಸಂದರ್ಭದಲ್ಲಿ ಅವರಿಗಿನ್ನೇನೋ ತೊಂದರೆ ಮಾಡಬೇಕು ಅನ್ನೋ ದುರುದ್ದೇಶ ರಾಷ್ಟ್ರ ಮಟ್ಟದ ನಾಯಕರಿಗಾಗಲಿ ರಾಜ್ಯ ಮಟ್ಟದ ನಾಯಕರಾಗಲಿ ಖಂಡಿತ ಇಲ್ಲ. ಇವೆಲ್ಲವೂ ಕಪೋಲ ಕಲ್ಪಿತ ಅಷ್ಟೇ, ಅದು ಖಂಡಿತ ಸರಿಯಲ್ಲ. ಇದಿಷ್ಟು BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಮಾತುಗಳು. ಕ್ಯಾಮ್ರಾ ಪ್ರಾಣೇಶ್ ಜೊತೆ ಕಿರಣ್ ಹನೇಡಿಕ, TV9 ಬೆಂಗಳೂರು. ಈಗಾಗಲೇ 9 ಗಂಟೆ ನಂತರದಿಂದ ವೋಟಿಂಗ್ ಶುರುವಾಗಿದೆ. ಕುತೂಹಲ ಇದೆ, ಯಾಕಂದರೆ ಅವಶ್ಯಕತೆಗಿಂತ ಓರ್ವ ಸ್ಪರ್ಧಿ ಹೆಚ್ಚಾಗಿ ಕಣದಲ್ಲಿ ಇರೋದ್ರಿಂದ ಕ್ರಾಸ್ ವೋಟಿಂಗ್ ಯಾರ ಕಡೆಯಿಂದ ಆಗುತ್ತೆ, ಯಾವೆಲ್ಲ ಶಾಸಕರು ಆತ್ಮಸಾಕ್ಷಿಯ ಮತಗಳ ಹೇಳಿಕೆಯನ್ನು ಕೊಡ್ತಾ ಇದ್ರು. ಅಂತಿಮವಾಗಿ 4 ಗಂಟೆವರೆಗೆ ವೋಟಿಂಗ್ ಇದೆ. ಅದಾದ ನಂತರ ಫಲಿತಾಂಶದಲ್ಲಿ ಗೊತ್ತಾಗಬೇಕು. BJP ಯಾರಿಗೆ ಹೇಳ್ತಿರೋ ಅವ್ರಿಗೆ ನಾವು ವೋಟ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಬಂದ ತಕ್ಷಣ ಅವ್ರಿಗೆ ನಾವು ವೋಟಿಂಗ್ ಯಾರಿಗೆ ಮಾಡಬೇಕು ಅಂತ ಹೇಳ್ತೀರಿ ನಾವು. ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್. ಕಿರಣ್ ಹನೇಡಿಕ, TV9 ಬೆಂಗಳೂರು. ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ರು. BJP ಶಾಸಕರು ಈಗಾಗಲೇ 60 ಮಂದಿ ಅವರ ಹಕ್ಕು ಚಲಾಯಿಸಿದಾಗಿದೆ, ವೋಟ್ ಮಾಡಿದ್ದಾರೆ. ಇನ್ನಿಬ್ಬರು ಶಾಸಕರ ಮಾತ್ರ ವೋಟ್ ಬ್ಯಾಲೆನ್ಸ್ ಇತ್ತು. ಅಂದರೆ ಒಬ್ಬ ಅಭ್ಯರ್ಥಿಗೆ 30 ಮತ ಅಂತ ಹೇಳಿ BJP ಅವರು ನಿಗದಿ ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ಇನ್ನು 2 ಮತಗಳು ಮಾತ್ರ ಉಳಿಯುತ್ತೆ, ಅದು JDSಗೆ ಹೋಗುತ್ತೆ. 29 ಮತಗಳು ಅಂತ ಮೊದಲು ಡಿಸೈಡ್ ಆಗಿದ್ರು. ಸೊ 4 ಮತ ಉಳಿದ್ರೆ ಅದನ್ನು JDSಗೆ ವರ್ಗೀಕರಿಸಿದ್ರೆ 18 + 4 22 ಆಗಬಹುದು. ಇನ್ನು ಪಕ್ಷೇತರರಿದ್ದಾರೆ ಅಥವಾ ಕ್ರಾಸ್ ವೋಟಿಂಗ್ ಆದರೆ JDSಗೆ ಚಾನ್ಸಸ್ ಇತ್ತು. ಬಟ್ ಈಗ BJP ಪ್ಲಾನ್ ಚೇಂಜ್ ಆಗಿದೆ. ಸೊ ಇವತ್ತಿನ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ನಾವು ಇಷ್ಟೊತ್ತು ಎಲ್ಲ ಪಕ್ಷದ ಶಾಸಕರ ಹೇಳಿಕೆಗಳನ್ನು ನೋಡ್ತಾ ಇದ್ವಿ. ಒಂದು ಆತ್ಮಸಾಕ್ಷಿಯ ಮತ ಅನ್ನೋ ಮಾತು ಪದೇ ಪದೇ ಕೇಳಿ ಬರ್ತಾ ಇದೆ. ಕ್ರಾಸ್ ವೋಟಿಂಗ್ ಕುತೂಹಲನೂ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ವಿಜಯ್, ಸಹಜವಾಗಿ ಒಂದು ಪರಿಷತ್ನ ಚುನಾವಣೆ ಸಾಕಷ್ಟು ಪ್ರತಿಷ್ಠೆಯ ಅಖಾಡವಾಗಿ ಮಾರ್ಪಟ್ಟಿದೆ. ಒಂದು ಕಡೆಗೆ ಈಗಾಗಲೇ BJP ಮತ್ತು JDSನ ಒಂದು ದೋಸ್ತಿ ಏನಿದೆ ಇರುವಂಥದ್ದು 5ನೇ ಒಂದು ಅಭ್ಯರ್ಥಿಯ ಮತ ಹಾಕಿರುವಂಥ ಸಂಬಂಧಪಟ್ಟಂಥ ಅಥವಾ 5ನೇ ಅಭ್ಯರ್ಥಿನ ಕಣಕ್ಕಿಳಿಸಿರುವಂಥ ಸಂಬಂಧಪಟ್ಟಂಥ ರೀತಿಯಲ್ಲಿ ಈಗ ಎಲೆಕ್ಷನ್ಸ್ ಆಗ್ತಾ ಇದೆ. ಈಗ ಎಲ್ಲ ಆಯಾಮಗಳನ್ನು ಕೂಡ ನೋಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ ಈಗ ತನ್ನ ಒಟ್ಟು ಮತಗಳ ಜೊತೆಗೆ ಉಚ್ಚಾಟಿತ BJP ಶಾಸಕರಾದಂಥ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಅವರನ್ನು ಕೂಡ ತನ್ನ ಜೊತೆಗೆ ಇಟ್ಟುಕೊಂಡು ಒಟ್ಟು 140 ಸಂಖ್ಯೆಯ ಮೂಲಕ ಗೆಲುವಿಗೆ ಬೇಕಾದಂಥ ಅಂದರೆ ಪ್ರತಿ ಅಭ್ಯರ್ಥಿಗೂ ಹತ್ತಿರ 28, ನೇರವಾಗಿ ಹೇಳಬೇಕು ಅಂದರೆ 28 ಶಾಸಕರ ಮತ ಬೇಕಾಗುತ್ತೆ. ಹಾಗೆ ಸೇಫರ್ ಸೈಡಲ್ಲಿ ಇನ್ನೊಂದು ಎಕ್ಸ್ಟ್ರಾ ಮತಗಳನ್ನು ಕ್ರೋಢೀಕರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಇದ್ರ ಜೊತೆಗೆ ಈಗ ಇರುವಂಥ ವಿಚಾರ ಅಂದರೆ ಗೋವಿಂದರಾಜ್ ಅವರು ಕೂಡ ಕಣಕ್ಕಿಳಿದಿರುವಂಥ ಹಿನ್ನೆಲೆಯಲ್ಲಿ ಅಂದರೆ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಕಣಕ್ಕಿಳಿತಾ ಇದ್ದಂತೆ ಅಥವಾ JDSನಿಂದ ಗೋವಿಂದರಾಜ್ ಅವರು ಕೂಡ ಕಣಕ್ಕಿಳಿದಿರುವಂಥ ಹಿನ್ನೆಲೆಯಲ್ಲಿ ಈಗ ಸಹಜವಾಗಿ ಮತ ಲೆಕ್ಕಾಚಾರಗಳು ತುಂಬ ಜೋರಾಗ್ತಾ ಇದೆ. JDS ಬಳಿ ಸದ್ಯಕ್ಕೆ ಹಾಲಿ 18 ಶಾಸಕರ ಬೆಂಬಲ ಇದೆ. ಇದರ ಜೊತೆಗೆ ಉಚ್ಚಾಟಿತ ಶಾಸಕರು ಬೆಂಬಲ ಕೊಡ್ತಾರೆ ಅಂತ ಹೇಳಲಾಗಿತ್ತು. ಅದರಲ್ಲೂ ಕೂಡ ಯತ್ನಾಳ್ ವೋಟ್ ಹಾಕ್ಬೋದು ಅಂತ ಹೇಳಲಾಗಿತ್ತು. ಆದರೆ ಯತ್ನಾಳ್ ಅವರು ನಿನ್ನೆ ಒಂದು ಪತ್ರವನ್ನು ಬರೆದು ಅವ್ರು ನೇರವಾಗಿ ಹೇಳಿದ್ದಾರೆ, ನಾನು BJPಯಿಂದ ಗೆದ್ದಿರುವಂಥ ಅಭ್ಯರ್ಥಿ, ಈ ಒಂದು ಕಾರಣಕ್ಕೋಸ್ಕರ BJPಗೆ ಮತ ಹಾಕ್ತೀನಿ ಅಂತ. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಇದುವರೆಗೂ ಕೂಡ 11 ಗಂಟೆ ಅಥವಾ 11:50 ಕೂಡ 11:30 ಕೂಡ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಈಗಾಗಲೇ 62 ಶಾಸಕರು ಮತ ಹಾಕಿದ್ದಾರೆ BJP ವತಿಯಿಂದ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇ ರೀತಿ JDSನ ಶಾಸಕರಿರುವಂಥ ಬಸ್ ಕೂಡ ಈಗ ವಿಧಾನಸೌಧಕ್ಕೆ ಬಂದಿದೆ. ಹಾಗೆಯೇ ಕಾಂಗ್ರೆಸ್ನ ಶಾಸಕರು ಕೂಡ ವಿಧಾನಸೌಧಕ್ಕೆ ಆಗಮಿಸ್ತಾರೆ. ಆದರೆ ಕಾಂಗ್ರೆಸ್
ವಿಧಾನಸೌಧವನ್ನು ತುಂಬ ಸ್ಟ್ರಾಟಜಿಕಲಿ ಯಾರ್ಯಾರಿಗೆ ಅಲಾಟ್ ಮಾಡಿರ್ತಾರೆ, ಅಂದರೆ 5 ಶಾಸಕರು ತಮ್ಮ 5 ಅಭ್ಯರ್ಥಿಗಳೇನಿದ್ದಾರೆ ಆ 5 ಅಭ್ಯರ್ಥಿಗಳಿಗೆ ಈಗಾಗಲೇ ಮತವನ್ನು ಅವರೇ ಶಾಸಕರ ಮತವನ್ನು ಹಂಚಿಕೆ ಮಾಡಿ ಇಂತಿಂಥ ಶಾಸಕರು ಇಂತಿಂಥವ್ರಿಗೆ ಮತ ಹಾಕಬೇಕು ಅನ್ನುವಂಥ ನಿರ್ದಿಷ್ಟ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆ ಎಲ್ಲ ಶಾಸಕರಿದ್ದಾರೆ, ಅವರು ಹಂತ ಹಂತವಾಗಿ ಅಂದರೆ ಆರಂಭಿಕದಿಂದ ಹಿಡಿದು ಮೊದಲೇ ಯಾರಿಗೆ ಸೂಚನೆ ಕೊಟ್ಟಿರ್ತಾರೆ ಆ ಸೂಚಿಸಿರುವಂಥ ಅಭ್ಯರ್ಥಿಗೆ ಹೋಗಿ ಮತ ಚಲಾಯಿಸಿ ನಂತರ ರಿಟರ್ನ್ ಆಗ್ತಾ ಇದೆ. ಹಾಗಾಗಿ ತುಂಬ ಸ್ಟ್ರಾಟಜಿಕಲಿ ಪ್ಲ್ಯಾನ್ ಮಾಡಲಾಗ್ತದೆ. BJP ತಮಗೆ ಬೇಕಾಗಿರುವಂಥ ಸೇಫರ್ ಸೈಡ್ನಲ್ಲಿರುವಂಥ ತಮ್ಮ 2 ಅಭ್ಯರ್ಥಿಗಳಿಗೆ ಮೊದಲು ಮತ ಹಾಕಿ ಆನಂತರ JDSಗೆ ಹೆಚ್ಚುವರಿ ಮತ ಶಿಫ್ಟ್ ಮಾಡುವಂಥ ನಿರೀಕ್ಷೆ ಇದೆ. ಇದರ ಜೊತೆಗೆ ಕ್ರಾಸ್ ವೋಟಿಂಗ್ ಆಗುತ್ತೆ, ನೋಡಬೇಕಾಗುತ್ತೆ. ಬೆಳಬೆಳಗ್ಗೆ GT ದೇವೇಗೌಡರು ಕೂಡ ಬಂದಿದ್ದರು. ಅವರು ನೇರವಾಗಿ ಹೇಳ್ತಿದ್ದಾರೆ, ನಾನು ಆತ್ಮಸಾಕ್ಷಿಗೆ ಮತ ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ. ಜನತಾದಳದ ಶಾಸಕರಾದ್ರ ಆಗೋ ಮೂಲಕ ಈ ಮೂಲಕ ಆತ್ಮಸಾಕ್ಷಿಗೆ ಮತ ಹಾಕಿದ್ದೀನಿ ಅಂದರೆ ಹಾಗಾದರೆ JDSಗೆ ಮತ ಹಾಕಿಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮುಂದೆ ಬರುತ್ತೆ. ಹಾಗಾಗಿ ಸಾಕಷ್ಟು ಲೆಕ್ಕಾಚಾರ ಆಗಿದೆ. ಇದುವರೆಗೂ ಬಂದಿರುವಂಥ ಮಾಹಿತಿ ಪ್ರಕಾರ ವಿಪಕ್ಷದಿಂದ ಯಾರು ಅಡ್ಡ ಮತದಾನ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಬದಲಾಗಿ JDSನ ಮತಗಳು ಶಿಫ್ಟ್ ಆಗುತ್ತಾ, ಈಗ ತಾನೇ JDSನ ಶಾಸಕರು ಬಂದಿದ್ದಾರೆ, ಅವ್ರ ಮತಗಳೇನಾದ್ರು ಚದುರೋಗತ್ತಾ, ಅದನ್ನು ಕೂಡ ವೇಟ್ ಮಾಡಬೇಕಾಗತ್ತೆ, ನೋಡಬೇಕಾಗತ್ತೆ. ವಿಜಯ್, ಥ್ಯಾಂಕ್ ಯು ಪ್ರಮೋದ್. ಸೊ ಸದ್ಯಕ್ಕಾಗಿರುವಂಥ ಬೆಳವಣಿಗೆಗಳು ಇದಿಷ್ಟು. ನೋಡಬೇಕು ಅಂತಿಮವಾಗಿ ಫಲಿತಾಂಶ ಬಂದ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟಿಂಗ್ ಆಗಿದೆ ಅನ್ನೋದು ಗೊತ್ತಾದಾಗ ಕ್ರಾಸ್ ವೋಟಿಂಗ್ ಆಗಿದೆಯಾ ಆಗಿಲ್ವಾ, ಅಥವಾ ಕಾಂಗ್ರೆಸ್ ಈಗ ವಿಶ್ವಾಸ ವ್ಯಕ್ತಪಡಿಸ್ತಾ ಇರೋ ಹಾಗೆಯೇ 5 ಅಭ್ಯರ್ಥಿಗಳನ್ನು ನಿಜವಾಗ್ಲೂ ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ, JDSನ ಎಲ್ಲ ಮತಗಳು ಒಟ್ಟಾಗಿರುತ್ತಾ ಅಥವಾ ಚದುರಿ ಹೋಗೋ ಸಾಧ್ಯತೆಗಳು ಇದೆಯಾ, ಎಲ್ಲದಕ್ಕೂ ಉತ್ತರ ಸಿಗಬೇಕು. ಸಂಜೆ ನಂತರದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಈಗ ಬಹುತೇಕ ನಾಯಕರೆಲ್ಲರೂ ಮಾತಾಡಿದವರು ವಿಶ್ವಾಸದಲ್ಲೇ ಇದ್ದಾರೆ, ಅಭ್ಯರ್ಥಿಗಳು ಕೂಡ ವಿಶ್ವಾಸದಲ್ಲೇ ಇದ್ದಾರೆ. ಆದರೆ BJPಯಿಂದ ಉಚ್ಚಾಟನೆ ಆಗಿರುವಂಥ ಶಾಸಕರು ಮಾತ್ರ ಕಾಂಗ್ರೆಸ್ಸಿಗೆ ಮತ ಹಾಕಿರೋದು ಹೇಳಿದ್ದಾರೆ.